ಸದ್ಯದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ವಿಚಾರದಲ್ಲಿ ಕಾನೂನು ಅಂದಮೇಲೆ ಎಲ್ರಿಗೂ ಒಂದೇ ಅಂತ ಪುಂಖಾನುಪುಂಖವಾಗಿ ರಾಜಕಾರಣಿಗಳು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಎಲ್ಲರೂ ಕೂಡ ಹೇಳ್ತಾನೆ ಇರ್ತಾರೆ. ಆದ್ರೆ ಕಾನೂನು ಉಳ್ಳವರಿಗೊಂದು ಇಲ್ಲದೆ ಇರೋರಿಗೊಂದು ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಜೈಲಿಗೆ ಯಾಕೆ ಹೋಗೋದು, ಜೈಲ್ ಯಾಕೆ ಹಾಕ್ತಾರೆ, ತಪ್ಪು ಮಾಡಿದವ್ರನ್ನ ಯಾಕೆ ಅಲ್ಲಿ ತಗೊಂಡೋಗಿರ್ತಾರೆ, ಒಂದ್ ರೀತಿಯಿಂದ ಬುದ್ಧಿ ಕಲೀಲಿ, ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಗ್ಲಿ ಅಂತ ಹೇಳಿ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ, ದುಡ್ಡು ಒಂದು ಇದ್ಬಿಟ್ರೆ ಎಲ್ಲಾ ರೀತಿಯ VIP ಟ್ರೀಟ್ಮೆಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಬೆಡ್, ಕಾಫಿ, ಟೀ, ಸಿಗರೇಟು, ಡ್ರಿಂಕ್ಸು, ಬರ್ಡೇ ಪಾರ್ಟಿ ಮಾಡ್ಬೋದು, ಇನ್ನೂ ಚೆನ್ನಾಗೇ ಬರ್ಡೇ ಪಾರ್ಟಿ ಮಾಡ್ಬೋದು ಅಲ್ಲಿ ಹೊರಗಡೆ ಮಾಡೋದಕ್ಕಿಂತ ಹೆಚ್ಚಾಗಿ. ಈ ದರ್ಶನ್ ವಿಚಾರದಲ್ಲಿ ನಡೀತಾ ಇರುವಂತಹ ರಾಜಾತಿಥ್ಯ ನೀಡ್ತಾ ಇರೋದಿರ್ಬೋದು. ನಾಟ್ ಓನ್ಲಿ ದರ್ಶನ್ ರೀತಿ ಹಲವು ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಅಥವಾ ಕೈದಿಗಳಿಗೆ ಅಲ್ಲಿ ಬಹಳ ವೆಲ್ ಸೆಟಲ್ ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಸರಿ, ಕಾನೂನು ಸುವ್ಯವಸ್ಥೆ ಯಾಕೆ ಇಷ್ಟು ಮಟ್ಟಿಗೆ ಹಾಳಾಗ್ತಾ ಇದೆ, ಅಂಡ್ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ, ನಿದ್ದೆ ಮಾಡ್ತಾ ಇದ್ದಾರಾ, ಜೈಲಿನ ಅಧಿಕಾರಿಗಳು ಯಾವಾಗ ಬುದ್ಧಿ ಕಲಿಯೋದು, ಜೊತೆಗೆ ಕೆಳ ಹಂತದ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ, ಉನ್ನತ ಮಟ್ಟದ ಅಧಿಕಾರಿಗಳನ್ನ ಯಾಕೆ ತರಾಟೆಗೆ ತೆಗೆದುಕೊಳ್ಳೋದಿಲ್ಲ, ಅವರಿಗೆ ಯಾಕೆ ಶಿಕ್ಷೆ ಕೊಡೋದಿಲ್ಲ ಗೃಹ ಇಲಾಖೆಯಲ್ಲಿ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ದರ್ಶನ್ನ ಬಿಂದಾಸ್ ಲೈಫ್ ಹೇಗಿದೆ ಜೈಲಿನಲ್ಲಿ, ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು, ಜನ ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಚರ್ಚೆ ನಡೆಯುತ್ತೆ ಇಂದಿನ ಪವರ್ ಫೋಕಸ್ ನಲ್ಲಿ. ನೋಡ್ತಾ ಇರಿ. ಮತ್ತೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತು ಕೆಡಿ ಗ್ಯಾಂಗ್. ಪರಪ್ಪನ ರೆಸಾರ್ಟ್ ನಲ್ಲೇ ಫೋಟೋ ಶೂಟು ಮತ್ತೆ ಶೂಟಿಂಗ್. ಯಾಕೆ ಪರಪ್ಪನ ರೆಸಾರ್ಟ್ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಅದೇ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಭಯಾನಕ ಕೊಲೆ ಆರೋಪಿ ಜೈಲಿನಲ್ಲೂ ಕೂಡ ಬಿಂದಾಸ್ ಆಗಿದ್ದಾರೆ. ಕೆಡಿಯ ಲೈಫ್ ಸ್ಟೈಲ್ ಕಂಡು ರಾಜ್ಯ ಸರ್ಕಾರ ಬೆಚ್ಚಿ ಬಿದ್ದಿದೆ. ಈ ಕೆಡಿ ಗ್ಯಾಂಗ್ ಮತ್ತೆ ದೇಶಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಬರ್ಬರ ಕೊಲೆಯ ಆರೋಪಿ ದರ್ಶನ್ಗೆ ರಾಜ ಮರ್ಯಾದೆ ಸಿಗ್ತಾ ಇದೆ, VIP ಟ್ರೀಟ್ಮೆಂಟು, ರಾಜಾತಿಥ್ಯ. ಜೈಲಿನಲ್ಲೂ ಕೂಡ ಸಿಗರೇಟ್ ಸೇರ್ತಾ, ಕಾಫಿ ಕುಡಿತಾ ಆರಾಮಾಗಿ ಎಲ್ರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಆರೋಪಿಯ ಅವತಾರ ಕಂಡು ರಾಜ್ಯದ ಜನರೆಲ್ಲ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ದರ್ಶನ್ ಹಂಗಂತೆ ಹಿಂಗಂತೆ, ಅವ್ರಿಗೆ ಪಾಪಪ್ರಜ್ಞೆ ಕಾಡ್ತಂತೆ ಅಂತೆಲ್ಲ ಅಂದ್ಕೊಂಡಿದ್ದಂತಹ ಜನರಿಗೆ ಒಂದಲ್ಲ ಒಂದು ಮತ್ತೊಂದು ವಿಡಿಯೋಗಳೀಗ ಹೊರಗಡೆ ಬರ್ತಾ ಇರೋದ್ರಿಂದ ಜನ ಕೂಡ ಒಂದ್ ನಿಮಿಷ ಶಾಕ್ ಆಗಿದ್ದಾರೆ. ಜೈಲು ಕೋಣೆ ಬೆಡ್ ಮೇಲೆ ಹರಟೆ ಹೊಡಿತಾ ಇದ್ದಾರೆ ದರ್ಶನ್. ಜೈಲಿಂದಲೇ ವಿಡಿಯೋ ಕಾಲ್ ಮಾಡಿ ಅಭಿಮಾನಿಯೊಬ್ಬರಿಗೆ ಹಾಯ್ ಹಾಯ್ ಅಂತ ಇದ್ದಾರೆ. ಆರೋಪಿಗಳ ಆಟಾಟೋಪ ಕಂಡ ಸಾಮಾನ್ಯ ಜನರಿಗೆ ದಿಗ್ಲು ಹುಟ್ಟಿದೆ, ಕಾನೂನಿನ ಮೇಲೆ ನಂಬಿಕೆ ಹೋಗಿದೆ. ಜೈಲಿನಲ್ಲೂ ಇಷ್ಟೊಂದು ರಾಜ ಮರ್ಯಾದೆ ಸಿಗುತ್ತಾ ಅಂತ ಕಿಡಿಕಾರ್ತಾ ಇದ್ದಾರೆ ಜನ. ಜೊತೆಗೆ ನಮ್ಮ ಈ ಸದ್ಯಕ್ಕೆ ಈ ರಾಜ್ಯದಲ್ಲಿ ಇರುವಂತಹ ಕಾನೂನಿನ ಸ್ಥಿತಿ ಇರಬಹುದು ಅಥವಾ ಜೈಲಿನಲ್ಲಿ ಸಿಗ್ತಾ ಇರುವಂತಹ ಈ ಫೆಸಿಲಿಟೀಸ್ ಇದೆಲ್ಲವನ್ನ ಕಂಡಾಗ ಸಾಮಾನ್ಯ ಜನರು ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಳ್ಳಿಕ್ಕಾಗತ್ತಾ, ನ್ಯಾಯ ಸಿಗುತ್ತೇನ್ರಿ? ಒಂದ್ ಕಡೆ ಮಗನನ್ನ ಬರ್ಬರವಾಗಿ ಹತ್ಯೆಗೈದಾಗ ಮಗನ ಶವವನ್ನ ಕಂಡು ಆ ತಂದೆ ತಾಯಿಗಳು ಇವತ್ತಿಗೂ ಕೂಡ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ. ಒಂದು ಕುಟುಂಬ ಅಲ್ಲಿ ತನ್ನ ಗಂಡನನ್ನ ಕಳ್ಕೊಂಡು ಒಬ್ಬ ಹೆಂಡತಿ ಕಣ್ಣೀರ್ ಹಾಕ್ತಾ ಇದ್ದಾಳೆ. ಆದ್ರೆ ಇಲ್ಲಿ ಈ ಮನುಷ್ಯ ಒಳಗಡೆ ಕೂತ್ಕೊಂಡು ಒಳಗಡೆ ಇರೋರು ಎಲ್ರು ಅಂತ ಕೃತ್ಯಗಳು ಮಾಡೇ ಹೋಗಿರೋದು. ಬಟ್ ಆದ್ರೆ ಈ ರೀತಿ ಸಿಗರೇಟ್ ಸೇತ್ಕೊಂಡು ಟೀ ಪಾರ್ಟಿ ಮಾಡ್ಕೊಂಡು ಬಿಂದಾಸ ಕೂತ್ಕೊಂಡು ಒಳ್ಳೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಕೂತ್ಕೊಳ್ಳೋ ತರ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಅಲ್ಲೂ ಸಿಗರೇಟ್ ಸೇತ್ಕೊಂಡು ಮಾತಾಡ್ಕೊಂಡು ಒಳಗಡೆ ಇರೋರೆಲ್ಲ ಆಲ್ಮೋಸ್ಟ್ ರೌಡಿ ಶೀಟರ್ಸು, ಕೊಲೆ ಪ್ರಕರಣದಲ್ಲಿ ಹೋಗಿರೋದು. ಅಲ್ಲೇನು ಯಾರು ಉತ್ತಮರು ಸಿಗ್ತಾರೆ ಅಂತ ಅಲ್ಲ, ಉತ್ತಮರಾಗಿ ಹೊರಗಡೆ ಬರಬೇಕು ಅನ್ನುವಂಥದ್ದು ನಿರೀಕ್ಷೆ. ಜೈಲಲ್ಲಿ ಒಂದೇ ಒಂದು ಹೆಚ್ಚುವರಿ ಚಪಾತಿಗೆ ದರ್ಶನ್ ಬೇಡಿಕೆ ಇಟ್ಟಿದ್ರು ಅವರ ವಕೀಲರ ಮುಖಾಂತರ. ಈಗ ಮಗ್ನಲ್ಲಿ ಕಾಫಿ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ದರ್ಶನ್ಗೆ ಒಂದು ಚಪಾತಿ ಸಿಗಲ್ವಾ ಅಲ್ಲಿ? ದರ್ಶನ್ಗೆ ಮನೆ ಊಟಕ್ಕೆ ಬೇಡಿಕೆ, ಎನರ್ಜೆಟಿಕ್ ಫುಡ್ಗೆ ಬೇಡಿಕೆ. ಯಾಕೆ? ಇನ್ನೊಂದಷ್ಟು ತಿಂದು ಮೈಕೈ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ತೂಕ ಜಾಸ್ತಿ ಆಗ್ಲಿ ಅಂತನಾ? ಕಾಫಿ ಮಗ್ ಎಲ್ಲಿಂದ ಬಂತು? ಜೈಲಲ್ಲಿ ಎಲ್ರಿಗೂ ಕಾಫಿ ಮಗ್ ಕೊಟ್ಟಿದ್ದೀರಾ? ಅದು ಮನೆಯಿಂದಲೇ ಸಪ್ಲೈ ಆಗಿರುತ್ತೆ, ಜೈಲಲ್ಲಿ ಕೊಡ್ತಾರಾ? ಕೊಡಿ ಹಂಗಾದ್ರೆ ಎಲ್ರಿಗೂನು. ಮೊಬೈಲ್ ಬ್ಯಾನು, ಜಾಮರ್ ಅಳವಡಿಕೆ ಅನ್ನೋದೆಲ್ಲ ಸುಳ್ಳ? ಹಾಗಾದ್ರೆ ಜೈಲಿನಲ್ಲೂ ಬಿಂದಾಸ್ ಆಗಿರುವಂತಹ ದರ್ಶನ್ ಮತ್ತು ಕೆಡಿ ಗ್ಯಾಂಗ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ದುಡ್ಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಬೇಡದೆಲ್ಲ ಪೂರೈಕೆ ಆಗತ್ತೆ. ಕೃತ್ಯ ಬಯಲಾದ ಬಳಿಕ 7 ಜೈಲು ಅಧಿಕಾರಿಗಳು ಅಮಾನತಾಗಿದ್ದಾರೆ. ಈ ಅಮಾನತಾಗೋದು ಇದೆಲ್ಲವೂ ಕೂಡ 100% ಕಣ್ಣರ್ಸೋ ತಂತ್ರಗಳಿದೆಲ್ಲವೂ ಕೂಡ. ಯಾಕೆ ಕೆಳಹಂತದ ಸಿಬ್ಬಂದಿ ಯಾಕೆ ನೀವು ಅಮಾನತ್ ಮಾಡೋದು? ಅವ್ರ ಜೊತೆ ಉನ್ನತ ಮಟ್ಟದ ಅಧಿಕಾರಿಗಳದ್ದು ತಪ್ಪಿಲ್ವಾ? ಜೈಲಧಿಕಾರಿಗಳದ್ದು ಮೇಲಧಿಕಾರಿಗಳದ್ದು ಯಾವುದು ತಪ್ಪಿಲ್ವಾ? ಅದರಲ್ಲಿ ಕಾಫಿ ಮಗ್ಗು ಎಲ್ಲಿಂದ ಬಂತು? ದರ್ಶನ್ಗೆ ಹಾರ್ಕೊಂಬಂತ? ಇಲ್ಲ ಜೈಲ್ನಲ್ಲೇ ಕೊಟ್ರೆ ನೀವು ಎಲ್ರಿಗೂ ಕೊಡಿ ಕಾಫಿ ಮಗ್ನ ಹಾಗೇನೆ? ಏನ್ ದರ್ಶನ್ ಏನ್ ಸ್ಪೆಷಲ್ಲು?
ಇದು ಪರಪ್ಪನ ಅಗ್ರಹಾರ ಜೈಲ, ರೆಸಾರ್ಟ, ಹೋಟೆಲ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಜೊತೆಗೆ ಪವರ್ ಟಿವಿ ಒಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದೆ, ಪವರ್ಫುಲ್ ಪ್ರಶ್ನೆಗಳನ್ನ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕಾಗತ್ತೆ. ಯಾಕೆಂದ್ರೆ ಇದು ಪವರ್ ಟಿವಿಯ ಪ್ರಶ್ನೆಗಳು ಅನ್ನೋದಕ್ಕಿಂತ ರಾಜ್ಯದ ಜನರ ಪ್ರಶ್ನೆಗಳು. ಪವರ್ಫುಲ್ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ. ಜೈಲಲ್ಲಿ ಮೊಬೈಲ್ ಪರ್ಮಿಟ್ ಇಲ್ಲದೆ ಇದ್ರು ಕಾಲ್ ಮಾಡಿದ್ ಯಾರು? ಮೊಬೈಲ್ ಜಾಮರ್ ಇದ್ರು ಕಾಲ್ ಕನೆಕ್ಟ್ ಹೇಗಾಗುತ್ತೆ? ಜೈಲಲ್ಲಿ ಮೊಬೈಲ್ನಿಂದ ದರ್ಶನ್ ಫೋಟೋ ತೆಗೆದವ್ರು ಯಾರು? ಜೈಲಲ್ಲಿ ದರ್ಶನ್ಗೆ ಕಾಫಿ ಮಗ್ಗು, ಸಿಗರೇಟ್ ಕೊಟ್ಟವ್ರು ಯಾರು? ಭೇಟಿ ವೇಳೆ ಕುಟುಂಬಸ್ಥರೇ ಅಗತ್ಯ ಅಂತ ತಂದು ಕೊಟ್ರಾ? ಬೇರೆ ಬೇರೆ ಕೈದಿಗಳಿಗೂ ಈ ಸೌಲಭ್ಯಕ್ಕೆ ಅವಕಾಶ ಇದೆಯಾ, ಅಥವಾ ದರ್ಶನ್ಗೆ ಮಾತ್ರನಾ, ಅಥವಾ VIP-ಗಳಿಗೆ ಮಾತ್ರನಾ? ದರ್ಶನ್ಗೆ ಮಾತ್ರ ಜೈಲಲ್ಲಿ ರಾಜಮರ್ಯಾದೆ ಸಿಗ್ತಾ ಇದೆಯಾ? ಏನ್ ಗನಂದಾರಿ ಕೆಲಸ ಮಾಡ್ಕೊಂಡು ಹೋಗಿದಾರ ಅವರು ಒಳಗಡೆಗೆ? ದುಡ್ಡು ಕೊಟ್ರೆ ಪರಪ್ಪನ ಅಗ್ರಹಾರದಲ್ಲಿ ಬೇಡಿದ್ದೆಲ್ಲ ಸಿಗುತ್ತಾ? ಕೇವಲ ಒಂದಿಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬಿಟ್ರೆ ಸಾಕಾ? ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಬೇರೆ ಯಾರ್ದು ಪಾಲುದಾರಿಕೆ ಇಲ್ವಾ ಇದರಲ್ಲಿ? ಪರಪ್ಪನ ರೆಸಾರ್ಟ್ ನಿಜವಾಗಿ ಸೆಂಟ್ರಲ್ ಜೈಲ್ ಆಗೋದು ಯಾವಾಗ? ನೀವು ಸೆಂಟ್ರಲ್ ಜೈಲ ತರ ನೋಡ್ಕೊಳ್ಳೋವರೆಗೂ ನಾವು ಪರಪ್ಪನ ರೆಸಾರ್ಟ್ ಅಂತಾನೆ ಕರೆಯೋದು. ಗೃಹ ಇಲಾಖೆ ತಲೆ ತಗ್ಗಿಸ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಮುಜುಗರ ಉಂಟು ಮಾಡುವಂತ ಪ್ರಶ್ನೆ ಇದು. ಈಗ ಆಲ್ರೆಡಿ ಸಾಕಷ್ಟು ಭ್ರಷ್ಟಾಚಾರದ ಹಣಪಟ್ಟಿಯನ್ನ ಈ ರಾಜ್ಯ ಸರ್ಕಾರ ಹೊತ್ಕೊಂಡಿದೆ. ಅದ್ರ ಮೇಲೆ ಇದು ಬೇರೆ. ನೆಟ್ಟಿಗೆ ಒಂದು ಇಲಾಖೆಯನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಏನ್ ಮಲ್ಕೊಂಡಿದ್ದೀರಾ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡೋರು? ನೀವು ಯಾರೋ ಒಬ್ಬ ವಾರ್ಡನ್ನೋ, ಜೈಲ್ ವಾರ್ಡನ್ನೋ ಮತ್ತೊಬ್ಬರನ್ನ ಸಸ್ಪೆಂಡ್ ಮಾಡ್ಬಿಟ್ರೆ ಆಗೋಗುತ್ತೇನ್ರಿ? ಯಾಕೆ ಮೇಲೆ ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ವಾ? ತಾಪೆ ಹಚ್ಚೋ ಕೆಲಸ ನೀವು 1000 ಮಾಡಬಹುದು. ಲೋಪ ಆಗಿದೆ ಅಂತ ನೀವು ಒಪ್ಕೊಳ್ಬಹುದು. ಲೋಪ ಆಗೋವರೆಗೂ ಏನ್ ಮಾಡ್ತಾ ಇದ್ರಿ? ಇದ್ರ ಬಗ್ಗೆ ಸಿದ್ದರಾಮಯ್ಯ, ಗೃಹ ಸಚಿವರು, ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ದುಡ್ಡು ತಗೊಂಡು ಮಾಡಿದಾರ ಇಲ್ಲ, ಪರ ಇಲ್ಲ, ವಿರೋಧನೂ ಇಲ್ಲ. ಬಟ್ ದೇರ್ ಇಸ್ ಎ ಲ್ಯಾಪ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸರ್ನ್ಡ್. ನಾವೀಗಾಗಲೇ 7 ಜನನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ. ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆ ಅನ್ನೋದು ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏನು ಮೊನ್ನೆ ದಿವಸ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನ ಮಾಡಿ 7 ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು. ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ನನಗೆ ಬೆಳಿಗ್ಗೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಕೆಳಗಿನವ್ರನ್ನ ಮಾತ್ರ ಕೆಲವರನ್ನು ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ, ಅವ್ರ ಮೇಲೇನೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರು. ಈಗ ಬಂದಾದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 FIRಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ. ಅವರು ಯಾರ್ಯಾರು
ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ 3 FIRಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. ಈಗಾಗಲೇ ಸರ್ಕಾರ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅವ್ರು ನಾನು ಭೇಟಿ ಮಾಡಿದ್ದಾರೆ, ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಇವತ್ತು ಆ ಜೈಲುಗಳು ಮೊನ್ನೆ ತಾನೇ ಒಂದು 4-5 ದಿನದಿಂದ ಇಡೀ ಜೈಲಿಗೆ ರೈಡ್ ಆಯ್ತು. ಪೊಲೀಸರು ರೈಡ್ ಮಾಡಿ ಅಲ್ಲಿರೋ ಏನೇನಿದೆಯೋ ಮೊಬೈಲ್ಗಳು ಎಲ್ಲ ಸೀಸ್ ಮಾಡಿದ್ರು. ಅಕ್ರಮ ಏನ್ ನಡೀತಾ ಇತ್ತು ಅದೆಲ್ಲವನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡಿದ್ರು. ಅದಾಗಿದ್ದು 4 ದಿನಕ್ಕೆ ಈ ಫೋಟೋ ತೆಗಿಯಕ್ ಮೊಬೈಲ್ ಎಲ್ಲಿಂದ ಬಂತು? ಅದು ದೊಡ್ಡ ಪ್ರಶ್ನೆ. ಮತ್ತೆ ಅಲ್ಲಿ ಆತರ ರಾಜಾರೋಷವಾಗಿ ಕಾಫಿ ತಿಂಡಿ ಕೇಳಿಸ್ಕೊಂಡ್ವಿ, ಯಾರ್ಯಾರು ಏನೇನ್ ಮಾತನಾಡಿದ್ರು ಅಂತ ಹೇಳಿ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಜೊತೆಗೆ ಮತ್ತೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ರಮೇಶ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಟಿ ಸಂಜನಾ ಗಲ್ರಾಣಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂಜನಾ ನಮಸ್ತೆ, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ಎಸ್, ನಾನು ಮೊದಲಿಗೆ ಉಮೇಶ್ ಸರ್ ಹತ್ರ ಮಾತನಾಡ್ತಾ ಹೋಗ್ತೀನಿ. ಸರ್, ಏನ್ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಬಹುಶಃ ನೀವು ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ರಾಜ್ಯಾದ್ಯಂತ ವಿಚಾರ ಚರ್ಚೆ ಆಗ್ತಾ ಇದೆ. ಜೈಲು ಅನ್ನೋದು ಏನಕ್ಕೆ ಅಂತಂದ್ರೆ, ಏನೋ ತಪ್ಪು ಮಾಡಿದಾಗ ಒಳಗಡೆ ಹಾಕಿದಾಗ ಅದರಿಂದ ಅವ್ರಿಗೆ ಬುದ್ಧಿ ಕಲಿಬೇಕು, ಪಾಠ ಕಲಿಬೇಕು, ಅದನ್ನ ಪರಿವರ್ತನೆ ಆಗಿ ಅವ್ರು ಹೊರಗಡೆ ಬರಬೇಕು ಅಂತ ಹೇಳ್ತೀವಿ. ಪರಿವರ್ತನೆ ಆಗೋದಕ್ಕೆ ಏನು ಒಳಗಡೆ ಏನು ಸಾಧು ಸಂತರು ಸಿಗ್ತಾರೆ ಅಂತಲ್ಲ, ಬಟ್ ಸ್ಟಿಲ್ ಅವರ ಪಶ್ಚಾತ್ತಾಪದಿಂದ ಆದ್ರೂ ಹೊರಗಡೆ ಬರಬೇಕು, ತಪ್ಪಿನ ಅರಿವಾಗಬೇಕು ಅನ್ನುವಂಥದ್ದು. ಬಟ್ ಈಗ ನೋಡಿದ್ರೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಈಗ ದರ್ಶನ್ ವಿಚಾರದಲ್ಲಿ ಇದು ಹೊರಗಡೆ ಬಂದಿರಬಹುದು, ಬಟ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಈ ಹಿಂದೆ ಕೂಡ ಜೈಲಲ್ಲಿ ಈ ರೀತಿ VIP ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ. ದರ್ಶನ್ಗೆ ಮಾತ್ರ ಅಲ್ಲ, ಬೇರೆ ಒಂದಷ್ಟು ಜನ VIPಗಳಿಗೂ ಅಥವಾ ಒಂದಷ್ಟು ಜನ ಕೈದಿಗಳಿಗೂ ಇದು ಸಿಗ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ವಿಚಾರ. ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ಇಷ್ಟೆಲ್ಲ ಆದ್ರೂ ಕೂಡ ಒಳಗಡೆ ಬದಲಾಗ್ತಾ ಇಲ್ಲ. ಸೆಂಟ್ರಲ್ ಜೈಲು ಒಂದ್ ರೀತಿ ರೆಸಾರ್ಟ್ ತರ ಆಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಇಲ್ಲ, ಜೈಲು ಮತ್ತೆ ಪೊಲೀಸ್ ಏನಿದೆಯಲ್ಲ, ಇದ್ರ ಮಧ್ಯೆ ನಡೀತಕ್ಕಂತ ಏನೋ ನಾವೇನ್ ತನಿಖೆಗಳು ಮಾಡಿ ಆರೋಪಿತರನ್ನ ಸಂಪೂರ್ಣವಾದಂತ ಅವ್ರ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಬಿಟ್ಟ ನಂತರ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋದ ನಂತರ ಪೊಲೀಸವ್ರಿಗೂ ಮತ್ತೆ ಆರೋಪಿತರುಗಳಿಗೆ ಯಾವುದೇ ನೇರವಾದಂತ ಸಂಬಂಧ ಇರೋದಿಲ್ಲ. ಅದು ಥ್ರೂ ಮ್ಯಾಜಿಸ್ಟ್ರೇಟ್ ಅವ್ರ ಮುಖಾಂತರ ಇರ್ತದೆ. ಏನಾದ್ರೂ ಅಕಸ್ಮಾತ್ ಅವ್ರನ್ನ ಮತ್ತೆ ಮಾತಾಡಿಸ್ಬೇಕು ತನಿಖೆನಲ್ಲಿ ಅಂತ ಹೇಳಿದ್ರೆ ನಾವು ನೇರವಾಗಿ ಜೈಲಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಹಾಕ್ಬಿಟ್ಟು ಕೇಸ್ ಬಗ್ಗೆ ಮಾತಾಡೋಕ್ ಆಗುದಿಲ್ಲ. ಅದು ಕಾನೂನಲ್ಲಿ ಅವಕಾಶ ಮಾಡ್ಕೊಡೋದಿಲ್ಲ. ಆತರ ಏನಾದ್ರೂ ಮಾತಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಅರ್ಜಿ ಹಾಕ್ಬೇಕು, ನ್ಯಾಯಾಲಯಕ್ಕೆ ಹಾಕಿ ನಾವು ಇದ್ರಲ್ಲಿ ಹೋಗಿ ಜೈಲಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ಕೆಲವಷ್ಟು ವಿಚಾರಗಳನ್ನ ಮಾತಾಡಿಸ್ಬೇಕಾಗಿದೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಜೈಲಿಗೆ ಹೋಗ್ಬೇಕು, ಮಾತಾಡ್ಸ್ಬೇಕಾಗ್ತದೆ. ಅವಾಗ ಕಾನೂನು ಕೆಳಗಡೆ ಅದು ಒಳಪಡುತ್ತೆ. ಆದ್ರೆ ಅದಾದ್ಮೇಲೆ ಏನಾಗುತ್ತೆ, ಜೈಲು ಒಳಗಡೆ ಹೋದಾದ್ಮೇಲೆ ನಾವು ನೀವು ಏನ್ ಅನ್ಕೊಂಡಿದೀವೋ ಹಾಗೂ ಸಾರ್ವಜನಿಕರು ಏನ್ ಅನ್ಕೊಂಡಿದಾರೋ, ಜೈಲ್ಗೆ ಹೋದ ತಕ್ಷಣ ಎಲ್ಲಾ ತರವಾದಂತಹ ಬಂದಿಗಳು ಮತ್ತೆ ಅವ್ರನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಏನು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರನ್ನ ಇಟ್ಕೊಂಡು ಅವ್ರನ್ನ ಬಂಧನ ಮಾಡಿಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಕ್ಕಂಥದ್ದು ಮತ್ತೆ ನಾವು ಮಾಡ್ತಕ್ಕಂಥ ರೀತಿ ನೀತಿ ಮತ್ತೆ ತನಿಖೆಯ ವಿಭಾಗವೇ ಬೇರೆ. ಆದ್ರೆ ಜೈಲಿನಲ್ಲಿ ಅವ್ನು ಮ್ಯಾನ್ಯುಯಲ್ ಕೆಳಗಡೆ ಅವ್ರನ್ನ ದಸ್ತಗಿರಿ ಮಾಡಾದ್ಮೇಲೆ ಅವರು ಕಸ್ಟಡಿನಲ್ಲಿ ಇರ್ತಾರೆ. ಕಸ್ಟಡಿಗೆ ಒಂದ್ಸಾರಿ ಜುಡಿಷಿಯಲ್ ಕಸ್ಟಡಿಗೆ ಹೋದಾದ್ಮೇಲೆ ಯಾವ ಕೇಸಲ್ಲಿ ಅವರೇ, ಯಾತಕ್ ಬಂದವ್ರೆ, ಏನ್ ಸಮಾಚಾರ, ಇವ್ರದ್ದು ಏನಿದೆ ಅಂತ ಅನ್ನುವಂಥದ್ದು ತಿಳ್ಕೊಳ್ಳುವಂತ ಉತ್ಸಾಹಬಾರಿ ಜೈಲಿನವ್ರಿಗೆ ಇರುವುದಿಲ್ಲ. ಅವ್ರು ಓನ್ಲಿ ಇಂಥ ಒಬ್ಬ ಮನುಷ್ಯ ಬಂದಿದ್ದಾರೆ, ಇಂಥದ್ದೊಂದು ಪ್ರಕರಣ ಇದೆ ಆ ಮನುಷ್ಯನ ಮೇಲೆ, ಯಾವ ಜೈಲಿಗೆ ಯಾವ ಇದಕ್ಕೆ ಹಾಕ್ಬೇಕು, ಸೆಕ್ಯೂರಿಟಿ ಝೋನ್ ಬೇಕಾ ಇಲ್ಲಾಂದ್ರೆ ಯಾವ್ದಾದ್ರು ನಾರ್ಮಲ್ ಬ್ಯಾರಕ್ ಬೇಕಾ ಅಂತ ಅನ್ನುವಂಥ ತೀರ್ಮಾನನ ಅವ್ರು ಮಾಡ್ಕೊಳ್ತಾರೆ. ಆ ಕಾರಣಕ್ಕೋಸ್ಕರನೇ ಪೊಲೀಸರುಗಳು ಹೇಗೆ ಕ್ರಿಮಿನಲ್ಗಳನ್ನ ಹ್ಯಾಂಡಲ್ ಮಾಡ್ತಾರೋ ಅದೇ ರೀತಿ ಜೈಲಲ್ಲಿ ಇರ್ತಕ್ಕಂಥ ಜೈಲ್ ವಾರ್ಡನ್ಗಳು ಮಾಡ್ತಾರೆ ಅಂತ ಅನ್ಕೊಳ್ಳುವಂಥದ್ದು ಮೊದಲನೇ ತಪ್ಪು. ಯಾವ ಕಾರಣಕ್ಕೂ ಇಲ್ಲಿಂದ ಹೋದಾದ್ಮೇಲೆ ಅವ್ರನ್ನ ಅತ್ಯಂತ ಹೆಚ್ಚಿಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರಲ್ಲೇ ಅವ್ರು ಬ್ಯುಸಿಯಾಗಿರ್ತಾರೆ. ಮತ್ತು ಒಳಗಡೆ ಇರ್ತಕ್ಕಂಥ ಎಲ್ಲಾ ಜನಗಳ 4,000-4,500 ಜನಗಳನ್ನ ಹೆಡ್ಗಳು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಯಾರು ಆಚೆ ಹೋದ್ರು ಯಾರು ಒಳಗಡೆ ಬಂದ್ರು ಅದನ್ನ ಲೆಕ್ಕ ತಗೊಳ್ಳೋದ್ರಲ್ಲೇ ಸಂಪೂರ್ಣವಾಗಿ ಬ್ಯುಸಿ ಇರ್ತಾರೆ. ಒಂದು ಏನಾಗುತ್ತೆ ಅಂತಂದ್ರೆ, ಇಂಥದ್ರೊಳಗಡೆ ನಮ್ಗೊಂದು ಪ್ರಶ್ನೆ ಕೇಳ್ಬೋದು, ಏನ್ ಈಗೆಲ್ಲ ಯಾಕೆ ಓಡಾಡ್ತಾರೆ, ಅಲ್ಲೊಬ್ಬ ರೌಡಿನೂ ಸಹ ಮತ್ತೆ ಮಟೋರಿಯಸ್ ರೌಡಿಗಳು ಇರ್ತಕ್ಕಂಥವ್ರೆಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ,
ಇವ್ರು ಹೇಗೆ ಇದೆಲ್ಲ ಈ ತರ ಫೋಟೋಗಳು ತೆಗೆದು ಫೋಟೋಗಳು ಅಂದ್ರೆ ಮೊಬೈಲ್ಗಳ ಮುಖಾಂತರ ಇದು ಹೇಗೆ ಹೊರಗಡೆ ಬಂತು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಈಗ. ಆದ್ರೆ ಈ ತರ ಫೋಟೋಗಳು ನಮ್ಮ ಹತ್ರ ಹಲವಾರು ಇದಾವೆ, ನೂರಾರು ಫೋಟೋಗಳು. ನಾವು 10 ವರ್ಷಗಳಿಂದ ಜೈಲ್ಗಳಲ್ಲಿ ಏನೇನು ಯಾವ ತರ ಫೋಟೋಗಳು ಮಾಡ್ತಾರೆ, ಪಾರ್ಟಿಗಳಾಗಿ ಮಾಡ್ತಾರೆ, ತರದವೆಲ್ಲ ನಮ್ಮ ಹತ್ರ ಇದಾವೆ. ರೌಡಿಗಳು ಏನೇನ್ ಮಾಡ್ತಾರೆ, ಗ್ಯಾಂಗ್ಸ್ಟರ್ಗಳು ಕೂತ್ಕೊಂಡು ಏನೇನ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಅಂತ ಅದು ದೊಡ್ಡ ಪ್ರಶ್ನೆ ಆಗಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಎಲ್ಲ ಒಳಗಡೆ ಓಡಾಡೋದಕ್ಕೆ ಅಂಡರ್ ಪ್ರಿಸನರ್ಗಳಿಗೆ ಎಲ್ಲಾ ತರವಾದಂತ ಫ್ರೀಡಮ್ ಇದೆ. ಅವ್ರನ್ನ ತಗೊಂಡೋಗ್ಬಿಟ್ಟು ಒಳಗಡೆ ಕಂಬಿಗೆ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟು ಬಿಟ್ಟಿರಲ್ಲ. ಅವ್ರು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅವರು ಹಲವಾರು ಕಡೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಮತ್ತೆ ಕಿಚನ್ಗೆ ಹೋಗ್ತಾರೆ, ಮತ್ತೆ ಎಂಟ್ರಿ ರೂಮಿಗೆ ಬರ್ತಾರೆ, ಹೀಗೆ ಹಲವಾರು ಕಡೆ ಓಡಾಡ್ತಾನೆ ಇರ್ತಾರೆ ಅವರು. ಮತ್ತೆ ಒಂದು ಗ್ಯಾಂಗ್ ಇಂದ ಇನ್ನೊಂದು ಗ್ಯಾಂಗ್ನ ಬೇರ್ಪಡಿಸೋಕ್ಕೋಸ್ಕರ ಕೆಲವಷ್ಟು ಬ್ಯಾರಕ್ಗಳಿದಾವೆ, ಅದನ್ನ ಹೊಡೆದಾಟ ಮಾಡ್ಕೊಳ್ತಾರೆ, ಇನ್ನು ಒಂದು ಸುರಕ್ಷತೆಗೋಸ್ಕರ ಅದನ್ನ ಬೇರ್ಪಡಿಸಿರ್ತಾರೆ. ಅದು ಬಿಟ್ಟು ಇವ್ರನ್ನ ಹೀಗೆ ಇವ್ರನ್ನ ಆ ತರ ಕೂರಿಸಿ ಎಲ್ಲೋ ಒಂದ್ ಕಡೆ ಕೂತ್ಕೊಬಿಟ್ಟು ಒಂಥರ ರೆಸಾರ್ಟ್ ತರ ಒಂದು ಲುಕ್ ಕೊಟ್ಟು ಆ ತರ ಫೋಟೋ ಹೊರಗಡೆ ಬರ್ತಕ್ಕಂಥದ್ದು ಸಾರ್ವಜನಿಕರ ಮೇಲೆ ಬಹಳ ಅತ್ಯಂತ ಗಂಭೀರವಾದಂತ ಪರಿಣಾಮ ಬೀರುತ್ತೆ. ಇದು ತನಿಖೆ ಮೇಲೂ ಬೀರುತ್ತೆ. ಯಾಕೆ ಅಂತಂದ್ರೆ ನಾನು ಇವತ್ತೊಂದು ದಿವಸ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕುವಂತ ಸಮಯದಲ್ಲಿ ಹಲವಾರು ಇದ್ರ ಸಾಕ್ಷಿಗಳನ್ನ ಹೇಳ್ತಕ್ಕಂಥ ಸಾಕ್ಷ್ಯದಾರರುಗಳಿದ್ದಾರೆ. ಆ ಸಾಕ್ಷಿದಾರರುಗಳ ಮೇಲೆ ಪರಿಣಾಮ ಬೀರುತ್ತೆ. ಏನಪ್ಪಾ ಇಂಥವ್ರ ಜೊತೆ ಇಂಥವ್ರ ಸಂಪರ್ಕ ಇದೆ ಒಂದು, ಇವರೆಲ್ಲ ಬೆಳಿಗ್ಗೆ ಎದ್ದಾದ್ರೆ 200 ದಿವಸನೇ ಜೈಲಲ್ಲಿ ಇರ್ತಾರೆ, ಇವ್ರ ಕಥೆ ಏನು, ಇವ್ರು ನಾಳೆ ಏನ್ ನಮ್ಗೆ ಏನಾದ್ರು ಮಾಡ್ಬೋದಾ ಅಂತ ಅನ್ನುವಂತ ಭಯದಿಂದ ಅವ್ರುಗಳು ಸೆಟ್ ಬ್ಯಾಕ್ ಆಗುವಂತದ್ದು ಟ್ರಯಲ್ ಟೈಮ್ ಒಳಗಡೆ. ಓಕೆ.